ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಎನ್ ಮುದ್ದನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಹಾಲು ಅಳೆಯುವ ವಿಷಯದಲ್ಲಿ ಹಾಲು ಉತ್ಪಾದಕರ ಮಹಿಳೆಯರು ಗಲಭೆ ಮಾಡಿಕೊಂಡಿದ್ದರು. ಪೊಲೀಸ್ ಮಧ್ಯಪ್ರವೇಶಿಸಿ ಗಲಭೆ ಗಲಾಟೆಗಳನ್ನು ನಿಲ್ಲಿಸಿದರು. ಕಾರ್ಯದರ್ಶಿ ಪುಷ್ಪವತಿ ಅವರ ಮೇಲೆ ಕೆಲವು ದೂರುಗಳನ್ನು ಅಪವಾದಗಳನ್ನು ಮಾಡಿ ಆದಷ್ಟು ಬೇಗ ಈ ಕಾರ್ಯದರ್ಶಿ ಪುಷ್ಪವತಿಯಾದ ಅವರನ್ನು ತೆಗೆಯಬೇಕೆಂದು ಆಗ್ರಹಿಸಿದ್ದರು. ಪುಷ್ಪವತಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತದೆ, ಆದರೆ ಅವರ ಗಂಡ ಬಂದು ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ನಿಯಮಾನುಸಾರವಾಗಿ ಸರಿ ಕಾಣುತ್ತಿಲ್ಲ. ಹಾಲಿನ ಡೈರಿಯ ಸಂಪೂರ್ಣ ಕಾರ್ಯನಿರ್ವಹಣೆಯನ್ನು ಪುಷ್ಪವತಿ ಗಂಡ ಬಂದು ಕಾರ್ಯನಿರ್ವಹಿಸುವುದು ಮತ್ತು ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡದೇ ಇರುವುದು ನಿಜ ಸಂಗತಿ. ದಯವಿಟ್ಟು ಮಹಿಳಾ ಹಾಲು ಉತ್ಪಾದಕರ ಸಂಘ ಇರುವುದರಿಂದ ಸಿಬ್ಬಂದಿಗಳು ದಯವಿಟ್ಟು ಮಹಿಳಾ ಕಾರ್ಯದರ್ಶಿ ಕಾರ್ಯನಿರ್ವಹಿಸಬೇಕೆಂದು ಇದಕ್ಕೆ ಒಂದು ಪರಿಹಾರವನ್ನು ನೀಡಬೇಕು ಎಂದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹೇಳಿದರೂ ಪ್ರಯೋಜನವಾಗದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದರೂ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಮತ್ತು ನಮ್ಮ ತಾಲೂಕಿನ ಆಡಳಿತ ವರ್ಗಕ್ಕೆ ತಿಳಿಸಿದರೂ ಪ್ರಯೋಜನವಾಗದೇ ಇರುವುದು ವಿಪರ್ಯಾಸ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ನೊಂದ ಹಾಲು ಉತ್ಪಾದಕರ ರೈತ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ಮಹಿಳಾ ಹಾಲು ಉತ್ಪಾದಕರ ಸಂಘ ಡೈರಿ ನಿಯಮ ಅನುಸಾರವಾಗಿ ಸರಿಪಡಿಸದೇ ಇದ್ದರೆ ಉಗ್ರ ಹೋರಾಟ ಹಾಗೂ ಧರಣಿ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಲು ಉತ್ಪಾದಕರ ಮಹಿಳೆಯರು ಸೇರಿದ್ದರು. ಜಾಹೀರಾತಿಗಾಗಿ ವರದಿಗಾಗಿ ಸಂಪರ್ಕಿಸಿ. ವರದಿಗಾರ ಶಂಕರೇಗೌಡ ಹುಲಿಕೆರೆ. 3.5 ಯಾರೇ ಹಾಲಾಕ್ಲಿ ಸರ್, 3.5 3.6 ಟೆಸ್ಟ್ ಅಷ್ಟೇ ಸರ್ ಹೇಳ್ತಿದ್ದು. ನಾವೆಲ್ಲ ಗಲಾಟೆ ಮಾಡಿ ಎಲ್ಲರೂ ಹೊರಗಡೆ ತಗೊಂಡು ಟೆಸ್ಟ್ ಮಾಡಿಸ್ಕೊಂಬಂದಾಗ 4.5.6 ಪಾಯಿಂಟ್ ವರೆಗೂ ಬಂದು ಆಮೇಲೆ ನೀನ್ ಯಾಕೆ ಇಷ್ಟ ಹೇಳ್ತೀಯಮ್ಮ ಅಂತ ಕೇಳಿದ್ರೆ ಅಧ್ಯಕ್ಷ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಅದಕ್ಕೆ ಸರಿ ಇವ್ರನ್ನ ಕೇಳಿದ್ರು, ಅಧ್ಯಕ್ಷರನ್ನ ಕೇಳಿದ್ರೆ ನಿಮ್ಮ ಮುಂದೆ ಯಾರಿಲ್ಲ ಹಾಲಾಕೊಂಡರು ಎಲ್ಲರೂ ಯಾಕೆ ಹೇಳ್ರಿ ಅಂತಾರೆ. ಈಗ ಹೇಳೋಗ್ಯಾರ 200 ಗ್ರಾಮ್ ಡಿಗ್ರಿ ಕೊಟ್ರೆ ಹಾಕ್ರಿ, ಇಲ್ಲಾಂದ್ರೆ ಹಾಕ್ಬೇಡ್ರಿ ಅಂತಾವ್. ಬಾಲಣ್ಣ ಅರ್ಥಕ್ಕೂ ಹೋದ ಸರ್, ಅವ್ರನ್ನ ಕಳಿಸ್ತೀನಿ ನಡ್ರಿ ಇವ್ರನ್ನ ಕಳಿಸ್ತೀನಿ ನಡ್ರಿ ಅಂತಾರೆ. ಅವ್ರು ಯಾರನ್ನೂ ಕಳ್ಸಲ್ಲ ಸರ್. ಈಗ ಈ ಸದಸ್ಯರು ಎಷ್ಟು ಜನ ಇದ್ರೆ? ಟೋಟಲ್ ಎಷ್ಟು ಜನ ಇದ್ರಿ? ಎಷ್ಟು ಒಂದು 8-9 ಜನ ಇರ್ಬೋದು ಸರ್. ಸದಸ್ಯ ಫುಲ್ ಸದಸ್ಯರು ಎಷ್ಟು ಜನ ಇದ್ರಿ? ಸದಸ್ಯರು ಒಂದು 50 ಜನ ಇದ್ದೀವಿ. 50 ಜನ ಇದ್ದೀವಿ. ಈಗ ಮೆಂಬರ್ಶಿಪ್ ಎಷ್ಟು? ಈಗ ಬಾಡಿ 9 ಜನ ಸರ್. 9 ಜನ ಇದೆ. ಅದು ಯಾವತ್ತು ಮೀಟಿಂಗ್ ಮಾಡಿಲ್ವಾ? ಒಂದು ಬೇಡ ಸರ್, ಇನ್ನೊಂದು ಎಲ್ಲಾರ ಹೋಗ್ಲಿ 6 ತಿಂಗಳಿಂದ ಜಗಳ ಆಗಿದ್ದಲ್ಲ, ಅವತ್ತಿಂದ ಮೀಟಿಂಗ್ ಇಟ್ಟಿಲ್ಲ. ಅಧ್ಯಕ್ಷರು ಬಂದು ಒಂದು ನ್ಯಾಯ ಹೇಳಿಲ್ಲ. ಅಧ್ಯಕ್ಷರೇ ಇದು ಬಾಡಿ ಪರ ಇದ್ಕೊಂಡು ಸೆಕ್ರೆಟರಿ ಪರ ಇದ್ಕೊಂಡು ಅವರು ಮೇಯ್ಕೊಂಡು ತಿನ್ಕೊಂಡು ಜನರಿಗೆ ಉತ್ಪಾದಕರಿಗೆಲ್ಲ ಮೋಸ ಮಾಡ್ತಾವ್ರೆ. ಇದು ಮಹಿಳಾ ಸಹಕಾರ ಸಂಘ ಆದ್ರೂ ಸಂಘ ಇಲ್ಲಿ ಪುರುಷರೇ ದರ್ಬಾರು ಅಂತಾನೆ ಇದೆ. 20 ವರ್ಷದಿಂದ ನಾನು ಹಾಲಾಗ್ತಾ ಇದ್ದೀನಿ ಸರ್. ಸೇರ್ ಕೇಳಿದ್ರೆ ಯಾರು ಮಾಡ್ಲಿಲ್ಲ ಸರ್. ಸೇರ್ ಕೇಳಿದ್ರೆ ಇಲ್ಲ ಅಧ್ಯಕ್ಷನ್ ಕೇಳ್ಕೇಬಲ್ಲಿ, ಇಲ್ಲ ಬಾಡಿ ಕೇಳ್ಕೇಬಲ್ಲಿ. ನಾವ್ ಯಾವ ಬಾಡಿ ಹುಡುಕೊಂಡು ಹೋಗುತ್ತೆ ಸರ್? ಮೀಟಿಂಗ್ ಮಾಡ್ಬೇಕು. ಇಲ್ಲಿ ಮೀಟಿಂಗ್ ಮಾಡಿದಾಗ ನಾವೇ ಕೇಳ್ತೀವಿ, ಬಾಡಿನೂ ಕೇಳ್ತೀವಿ, ಅಧ್ಯಕ್ಷರನ್ನು ಕೇಳ್ತೀವಿ. ಏನು ಹೆದ್ರಿಕೆ? ನಮ್ಮನೆ ಬಂಡವಾಳ ಹಾಕಿದೀವಿ, ಹೊಸ ತಂದಿದ್ವಿ, ಹಾಲು ಹಾಕ್ತಿವಿ. ಆ ಬಾಡಿ ಎಲ್ಲಾನು ಯಾವಾಗ ಮನೆ ತಕ್ಕ ಯಾಕ್ರಿ ಸಹ ಹೋಗ್ಬೇಕು ನಾವು ಕೇಳಕ್ಕೆ? ಮೊನ್ನೆ ಇನ್ನು ಅದಾಗ ಬೇಕೇ ಬೇಕು ನಮಗೆ ಯಶಸ್ವಿನಿ ಕಾರ್ಡು, ನಾವು ಹಾಸ್ಪಿಟ್ಲಿಗೆ ಬೇಕು ಅಂತ ನಾವು ಕೇಳಿದ್ರೆ ಇಲ್ಲ ನಾವು ಮಾಡಲ್ಲ, ಅಧ್ಯಕ್ಷರ ಮನೆಗೆ ಹೋಗಿ ಅಧ್ಯಕ್ಷರ ಮನೆಗೆ ಯಾಕ್ರಿ ಸಹ ಹೋಗ್ಬೇಕು ನಾವು ಅಂತ ಕೇಳ್ತಾರಲ್ಲ. ಇವರು ಒಬ್ರು ಸೆಕ್ರೆಟರಿನ ಇವರು. ಆಮೇಲೆ ಇಲ್ಲಿ ಈ ಕಡೆ ನಿಮ್ಮ ಹೆಸರೇನು ಹೇಳಿ? ಏನು ವರ್ಕೋ ಇಲ್ಲಿ? ಏನು ಕೆಲಸ ಮಾಡಿ? ಈಗ ಮುಂದಿನ ಈಗ ನೀವು ಇಲ್ಲಿರೋ ಸಮಸ್ಯೆ ನಿಮಿಷ ರೀ ಮೇಡಮರೇ, ಹೇಳ್ತೀವಿ. ಇಲ್ಲ 1 ನಿಮಿಷ ರೀ ಮೇಡಮರೇ, 1 ನಿಮಿಷ ಮೇಡಮ್, ಒಂದು ನಿಮಿಷ ಮಾತಾಡಲ್ವಾ? ಏನ್ ಕೆಲಸ ಮಾಡ್ತಾರ ಅವರು? ರೆಂಟ್ ಇದು ಅವ್ರು ಮಾಡ್ತಾ ಇರೋದು ಅದೇ. ಈಗ ಹಾಲು ಹಾಕಲ್ಲ ಅಂದ್ರೆ ನಾವು ಹಾಲು ಪೇಮೆಂಟ್ ಇದು ಕೊಡಲ್ಲ ಅಂತ ಕೂತವ್ರೆ. ಅದು ಯಾರು ಹೇಳ್ತಿರೋದು ಅದನ್ನ? ಯಾರು ಯಾರು ಇದ್ರಿ? ಹೌದು, ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ ಆಗ್ಲಿ ಯಾರು ಆಗ್ಲಿ ಇದಕ್ಕೆ ಬಂದೇ ಇಲ್ಲ. ಎಷ್ಟು ವರ್ಷದಿಂದ ಇವರು ಒಳಗಡೆ ಕೆಲಸ ಮಾಡ್ತಾರ? ಉಮೇಶ್ 9-10 ವರ್ಷ. ಅವರ ಹೆಣ್ಮಕ್ಳನ್ನ ಅವ್ರ ಹೆಂಡ್ತಿನ ಇದು ಆಗಿರೋದು ಸೆಕ್ರೆಟರಿ. ಅವ್ರಿಗೇನು ಓದಿಲ್ವಾ ಬರ್ದಿಲ್ವಾ ಅವರು ಹೆಂಡ್ತಿ ಅವರು? ಗೊತ್ತಾ? ಇವ್ರು ಯಾಕೆ
ಟ್ರೈನಿಂಗ್ ಎಲ್ಲ ತಗೊಂಡಿರೋದು ಅವರು ಅವರೇ ಟ್ರೈನಿಂಗ್ ತಗೊಂಡಿರೋದು. ಈಗ ಮಹಿಳಾ ಸಂಘ ಅಂತ ಬಂದ್ರೆ ಮಹಿಳಾ ಸಂಘಕ್ಕೆ ಟ್ರೈನಿಂಗ್ ಕೊಡೋದು, ಹೌದೌದು. ಜೆಂಟ್ಸಿಗೆ ಕೊಡಲ್ಲ. ಇವ್ರು ಮಾಡ್ತಾ ಇರೋದು ಜೆಂಟ್ಸು. ಮಹಿಳಾ ಸಂಘದವ್ರು ಮನೇಲಿ ಕೂತವ್ರೆ. ಅಧ್ಯಕ್ಷರು ಬಂದು ಏನು ಯಾಕೆ ಹಿಂಗಾತು ಒಂದ್ ಸಮಾಧಾನ ಮಾಡಕಾರ ಒಂದ್ ಮಾತು ಹೇಳಿಲ್ಲ ಸರ್. ಈಗ ನೀವು ಇಲ್ಲಿ ನಿಂತಿರೋದು ಕಾರಣ ಹೇಳಿ ಸರ್ ಕಾರಣ ಅಧಿಕಾರಿಗಳು ಬರ್ಬೇಕು ಸರ್. ನಾವು ಬರೋವರೆಗೂ ಬರ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ಬೇಕು ಸರ್. ತಿಂತಿದ್ದೀನಿ ಎಲ್ಲಿಂದ ತಗೊಬಿಡೋದು ಸರ್ ನಾವು ಬಡವರು? ಎಲ್ಲಿಂದ ತಗೊಬಿಡೋದು ಸರ್? ಯಾರ ಹೊಡೆದಾಡ್ತಾರಲ್ಲ ಅಂತ ಬಿಡ್ಸಕ್ ಬಂದ್ರೆ ಎಲ್ಲ ಕಂಪ್ಲೇಂಟ್ ಸರ್. ಅವ್ರದ್ದು ದುಡ್ಡು ಐತೆ, ಇನ್ಫ್ಲೂಯೆನ್ಸ್ ಐತೆ, ಅವ್ರು ಮಾಡ್ತಾರೆ. ಆದ್ರೆ ನಾವು ಹೇಳ್ತಿರೋದು ನಿಮ್ಗೆ ಒಂದ್ ಮಾತು ಕಿವಿ, ಯಾಕೆಂದ್ರೆ ಹೆಣ್ಮಕ್ಳು ಒಂದು ಮಹಿಳಾ ಬೇಕಾ ಅವರೇ ಅಧ್ಯಕ್ಷರೇ ಆಮೇಲೆ ಸರ್ ಹೇಳ್ತಾ ಇದ್ದು ಕೇಳಿ, ಅಧ್ಯಕ್ಷರು ಬಂದು ಉತ್ಪಾದಕರಿಗೆ ನ್ಯಾಯ ಕೊಡ್ತಾ ಇಲ್ಲ, ಬರೀ ಸೆಕ್ರೆಟರಿ ನ್ಯಾಯ ಕೊಡ್ತಾವ್ರೆ. ಅದು ಜೆಂಟ್ಸಿಗೆ ನ್ಯಾಯ, ಯಂಗ್ಸಿಗೂ ಅಲ್ಲ. ಯಂಗ್ಸ್ ಮನೇಲಿ ಕೂತವಳೆ, ಗಂಡ್ಸ್ ಬಂದು ಗಂಡ್ಸಿಗೆ ನ್ಯಾಯ ಕೊಟ್ಬಿಟ್ಟು 4 ಜನ ಅವ್ರಿಗೆ ಬೇಕಾದ್ರೆ ಇದ್ದಾಗ 4 ಮಾತಾಡ್ಬಿಟ್ಟು ಇದ್ದಂತ ಒಳಗಡೆ ಇದಾರೆ ಅವರು 40 ಜನ ಇದ್ದು ಮಾತಾಡಿದ್ರು ಇವತ್ತ ಗೊತ್ತಾಗೋದು. ಮಾತಾಡ್ತಲ್ಲ ಮನೆ ಕೆಲ್ಸಕ್ಕೆ ಹೋಗ್ಯವನೆ ಸರ್. ಇಲ್ಲಿ ನೋಡಿ ಸರ್, ಈಗ ಅವಳು ಡಿಗ್ರಿ ಕೊಡಿ ಅಂತ ತಾನೆಯ ಡಿಗ್ರಿ ಕೊಡಿ ಅಂದ್ಮೇಲೆ ಎಲ್ಲರೂ ಇರ್ತಾರಲ್ಲ ಒಂದು ಮೀಟಿಂಗ್ ಕರಿಬೇಕು. ಕರೆದ್ಬಿಟ್ಟು ನೋಡ್ರಪ್ಪ ಹಿಂಗೆ ಲಾಸ್ಟ್ ಬದ ಡೈರಿಗೆ ಡಿಗ್ರಿ ಕೊಡಿ ಅಂತ ಹೇಳ್ಬೇಕು. ಬಂದ್ಬಿಟ್ಟು ನೀನು ಸೆಕ್ರೆಟರಿಗೂ ಟೆಸ್ಟರ್ಗೂ ಡಿಗ್ರಿ ತಗೊಳಮ್ಮ ಅಂತ ಹೇಳ್ಬಿಟ್ರೆ ನಾವ್ ಯಾಕೆ ಕೊಡೋಣ ಸರ್? ಈಗ ಸೆಕ್ರೆಟರಿ ಇವತ್ತು ಬೇಡ ಅಂದ್ರೆ ಬಿಡೋಣ. ಬಂದು ನಮ್ಗೆ ಅಧ್ಯಕ್ಷ ಹೇಳ್ಯಾರಂತ. ಅಧ್ಯಕ್ಷನು ಲೇಡಿ ಬಂದ್ ಹೇಳಿಲ್ಲ, ಜೆಂಟ್ಸೇ ಬಂದ್ ಹೇಳೋಗಿರೋದು ರಾತ್ರಿನಾಗ. ಇದನ್ನ ಯಾರು ಸರ್ ಕೇಳೋದು? ಈ ರೂಲ್ಸ್ ಯಾರು? ಈಗ ನೀವು ಇಲ್ಲಿ ಇರೋದ್ರೊಳಗಡೆ ಸದಸ್ಯರು ಯಾರಿದ್ದೀರಾ? ಅವ್ರು ಎಷ್ಟು ಜನ ಇದಾರೆ? ಅವ್ರು ಎಷ್ಟು ಜನ? 9 ಜನ ಹೋದ್ರೆ 7 ಹತ್ತಾಗೋಯ್ತು, 8 ಹತ್ತಾಗೋಯ್ತು. ಆ ರೀತಿ ಡೈರೆಕ್ಟ್ ಇನ್ನೇನು ಇಲ್ಲ. ನನ್ ಬಾಡಿ ಕರ್ಕೊಂಡ್ ಬರ್ತೀನಿ, ಬಾಡಿ ಕರ್ಕೊಂಡ್ ಬರೋದು ನಾವ್ ಯಾಕೆ ಹೋಗೋಣ ಸರ್? ಬಾಡಿ ಇವ್ರನ್ನ ಏನ್ ಮಾಡಕ್ ಕುಂಡ್ರಿಸ್ಬೇಕಲ್ಲಿ ಸಂಬಳ ಕೊಟ್ಟು ಇಲ್ಲಿ ಹೋಗಿದೀವಿ. ಬಾಲ ನ್ಯಾಯ ಕೊಟ್ಟಿಲ್ಲ. ಈಗ ನಾನ್ ಕೇಳ್ತಿರೋದು ಹೆಂಗ, ಇವೆಲ್ಲ ಹಾಲು ಹಾಕಿದ ಮೇಲೆ ಅವರು ಸದಸ್ಯರಾಗಕ್ಕೆ ಕಾರಣ ಅವರೇ 8 ಜನ ಬಾಲ ನಾನ್ ಕೇಳ್ತಿರೋದು ಹೇಳಿ. ನೀವೆಲ್ಲ ಹಾಲು ಹಾಕಿರೋದಕ್ಕೆ ಅವರು ಡೈರೆಕ್ಟರ್ ಆಗಿದ್ದಾರೆ, ಅಧ್ಯಕ್ಷ ಆಗಿದ್ದಾರೆ. ಅವ್ರು 5 ಜನ 4 ಜನ ಕರ್ಕೊಂಡು ನಾನ್ ಕೇಳ್ತೀನಿ. ಅವ್ರಿಗೆ ಬೇಕಾದವ್ರು ಕುಂಡ್ರಿಸ್ಕೊಂಡಾರ ಇಲ್ಲಿ. ಅಲ್ಲ ನೀವು ಅದು ನೀವು ಆಯ್ಕೆ ಮಾಡ್ಬೇಕಾದ್ರೆ ಡೈರೆಕ್ಟರ್ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಅದಕ್ಕೆ ಮೇಡಮ್ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಅದು ಇಷ್ಟು ದಿವಸ ಅಂತ ಹಾಲು ಹಾಕಿದ್ದ ಒಂದು ಇದರಲ್ಲಿ ನೀವು ಡೈರೆಕ್ಟರ್ ಇದು ಮಾಡ್ತೀರಾ? ಆ ಡೈರೆಕ್ಟರ್ ಮಾಡ್ಬೇಕಾದ್ರೂ ಸಹಿತ ನಿಮ್ಮನ್ನ ಯಾರು ಮತ್ತೆ ಇದು ಹೆಂಗ್ರಿ? ಈಗ ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಾ ಅಂತ ನೀವು ಇಷ್ಟು ದಿವಸ ಎಲ್ಲರೂ ಸೇರಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ. ಊರು ಒಂದ್ಸರಿ ಅಲ್ಲ ಎಲ್ಲರೂ ನ್ಯಾಯ ಮಾಡಿ ಆಮೇಲೆ ಊರ್ ಗಲಾಟೆ ಆಗುತ್ತೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಯಾರಿಗೆ ದಂಡ ಹಾಕಿರೋದು? ಯಾರಿಗೆ? ಮೋಸ ಮಾಡಿವ್ರೆ ಅಂತ ದಂಡ ಹಾಕ್ಯಾರ. ಅದರಿಂದ ಈಚೆಗೆ ಒಂದ್ ದಿವ್ಸ ಕರ್ದು ಮೀಟಿಂಗ್ ಮಾಡಿಲ್ಲ. ಸೂಪರ್ವೈಸರ್ಗಳು ಬಂದು ಎದ್ರಕೊಂಡು ಮನೆಗೆ ಗಲಾಟೆ ತೆಗಿತಾರೆ, ಕುತ್ಕೊಳ್ಳೋದೇ ಇಲ್ಲ ಇಲ್ಲಿ. ಈಗ ನಿಮ್ಮ ಮುಂದಿನ ಹೋರಾಟ ಹೆಂಗೆ ಹೇಳಿ? ಮುಂದಿನ ಹೋರಾಟ ನಾವು ವಾಪಸ್ ಕೊಟ್ರೆ ಹಾಲಾಗ್ತೀವಿ, ಇಲ್ಲ ಅಂದ್ರೆ ಇಲ್ಲಿ ಅವರೆಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋದವರೆಗೂ ನಾವು ಹಾಲಕ್ಕಲ್ಲ. ಇಲ್ಲ ಬಾಲಣ್ಣ ಮನೆ ತಗೊಂಡ್ ಇಲ್ಲ ನಿಮ್ಮೂರಲ್ಲಿ